ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ತಮಿಳು ನಟ ಕಮಲ್ ಹಾಸನ್ ಹೇಳಿಕೆ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಕಮಲ್ ಹಾಸನ್ ಹಾಗೂ ನಟಿ ರಮ್ಯಾ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದರು. ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕ ಸಂತೋಷ್ ಗೌಡ ಪಾಟೀಲ್ ಮಾತನಾಡಿ, ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಎಂದಿರುವ ಕಮಲ್ ಹಾಸನ್ ಕನ್ನಡ ವಿರೋಧಿಯಾಗಿದ್ದಾನೆ. ಕಮಲ್ ಹಾಸನ್ ಚಿತ್ರವನ್ನ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸಬಾರದು. ಒಂದು ವೇಳೆ ಪ್ರದರ್ಶಿಸಿದ್ರೆ ಅಂತಹ ಚಿತ್ರಮಂದಿರಕ್ಕೆ ಬೆಂಕಿ ಹಚ್ಚಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅಣ್ಣ ಬಸವಣ್ಣನ ನಾಡಿನಲ್ಲಿ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹೋರಾಟ ಮಾಡಿರುವಂಥ ವಿಷಯ ಏನಪ್ಪ ಅಂತಂದ್ರೆ, ತಮಿಳಿನ ಹುಚ್ಚ ನಟ ಇವತ್ತು ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿದ್ದು ಅನ್ನುವಂಥ ಉದ್ದಟತನದ ಹೇಳಿಕೆ ವಿರುದ್ಧ ಇವತ್ತು ಬಸವನಾಡಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರವಾದಂಥ ಪ್ರತಿಭಟನೆ. ಅವರ ಒಂದು ನಮ್ಮ ಚಿತ್ರನಟಿ ರಮ್ಯಾ ಅವಳ ಒಂದು ಭೂತ ದಹನ ಮತ್ತು ಚಿತ್ರನಟನಾದಂಥ ಕಮಲ್ ಹಾಸನನ ಒಂದು ಭೂತವನ್ನು ಮಾಡಿ ಅವರಿಗೆ ಬೆಂಕಿ ಹಚ್ಚಿ ಅವರಿಗೆ ಚಪ್ಪಲಿ ಸೇವೆ ಮಾಡುವಂಥ ಸೇವೆಯನ್ನು ಇವತ್ತು ನಮ್ಮ ಕರವೇ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಮಾಡಿದ್ದಾಗಿದೆ. ನಾನು ಇವತ್ತು ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕಮಲ್ ಹಾಸನ್ಗೆ ಕನ್ನಡ ನಾಡು ಕನ್ನಡ ಭಾಷೆ ಹುಟ್ಟಿದ್ದು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅಣ್ಣ ಬಸವಣ್ಣ 12ನೇ ಶತಮಾನದಲ್ಲಿ ವಚನಗಳ ಮುಖಾಂತರ ಇವತ್ತು ಕನ್ನಡದ ಭಾಷೆಗೆ ಒಂದು ಮಹತ್ವವನ್ನು ಕೊಟ್ಟಂಥದ್ದು. ನೀವೆಲ್ಲೋ ಕೂತ್ಕೊಂಡು ತಮಿಳರಿಂದ ತಮಿಳ ಭಾಷೆಯಿಂದ ಇವತ್ತು ಕನ್ನಡ ಹುಟ್ಟಿದೆ ಅನ್ನುವಂಥ ಒಂದು ಉದ್ದಟತನದ ಹೇಳಿಕೆಗೆ ನಾವು ಖಂಡಿಸ್ತಾ ಇದ್ದೇವೆ. ಆ ಒಂದು ನಮ್ಮ ನಾಡದ್ರೋಹಿ ಕಮಲ್ ಹಾಸನನ ಚಿತ್ರ ಬಿಡುಗಡೆ ಆಗಲಿಕ್ಕೆ ನಮ್ಮ ಕರ್ನಾಟಕ ನೆಲದಲ್ಲಿ ನಾವು ಅವಕಾಶ ಕೊಡುವುದಿಲ್ಲ. ಯಾವುದಾದ್ರೂ ಒಂದು ಚಿತ್ರಮಂದಿರ ಒಂದು ನಾವು ಪ್ರದರ್ಶನ ಮಾಡಿ ಅಂಥ ಚಿತ್ರಮಂದಿರಗಳಿಗೆ ನುಗ್ಗಿ ಬೆಂಕಿ ಹಚ್ಚುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾಡ್ತೇವೆ ಅನ್ನುವಂಥ ಮಾತನ್ನು ಇವತ್ತು ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಹಾರಿವಾಳ್ ಸೇರಿದಂತೆ ಕರವೇ ಕಾರ್ಯಕರ್ತರು ಇದ್ದರು.